ಒಂದು ಸಣ್ಣ ಗ್ರಂಥನೇ ಇದ್ದಂಗೆ ಒಂದು ಸಣ್ಣ ಒಂದು ಪೇಜ್ ಓಪನ್ ಮಾಡೋಕ್ಕೂ ಕೂಡ ಅಲ್ಲಿ ಆಗಲೇ ಇಲ್ಲ. ಒಂದು ಕ್ವಶನ್ ಕೇಳಿದ್ರೆ 10 ಪೇಜಿಗೆ ಆನ್ಸರ್ ಮಾಡ್ತಾರೆ, ಏನೇನೋ ರೀಲ್ ಬಿಡ್ತಾರೆ ಅಥವಾ ಏನೋ ಪುಂಗಿ ದಾಸ ಅಂತವ್ರೆ ನನಗೆ. ಆಮೇಲೆ ಏನೋ ಬಾತ್ ಎತ್ತಿದ್ರೆ ಏನೋ ಸಾಧನೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಬರೀ ಸಾಧನೆ ಬಗ್ಗೆ ಹೇಳ್ತಾನಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂಗಿದ್ದ ನಾನು ಬಿಗ್ ಬಾಸ್ ಮನೆ ಒಳಗಡೆಗೆ ಸುಮ್ಮನೆ ಇರೋಕ್ಕಾಗಿತ್ತ, ಅಲ್ಲಿ ಏನೆಲ್ಲ ಮಾಡ್ಬೋದಾಗಿತ್ತು. ಬಟ್ ಎಲ್ಲ ಒಂದು ಕಡೆಗೆ ನಾನು ಬೇಗ ಬಂದಿದ್ದು ನಮ್ಮ ಕೋಟ್ಯಾಂತರ ಜನಗಳು ಯಾರು ಆಶೀರ್ವಾದ ಮಾಡಿ ಕಳಿಸಿದ್ರು ಎಲ್ಲ ಅವ್ರಿಗೆ ಒಂದು ಕಡೆಗೆ ಬೇಜಾರು ಆಯಿತು ಅಂತ ಅನಿಸುತ್ತೆ. ಅವ್ರಿಗೆಲ್ಲ ಈ ಮುಖಾಂತರವಾಗಿ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. 1 ವೀಕಲ್ಲಿ ನೀವು ಬಂದಿರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ಎಷ್ಟು ದಿನ ಇದ್ದೀರೋ ಅಷ್ಟು ದಿನದಲ್ಲಿ ಅಲ್ಲಿರುವಂತಹ ಒಂದಿಷ್ಟು ಕಂಟೆಸ್ಟೆಂಟ್ಗಳನ್ನು ನೀವು ಅನಲೈಸ್ ಮಾಡಿರ್ತೀರ ನಿಮ್ಮ ಒಂದು ವೇಯಲ್ಲಿ. ಸೊ ಸೀರಿಯಸ್ ಆಗಿ ಆಟನ ತಗೊಂಡಿದ್ದಾರೆ, ಸೀರಿಯಸ್ ಆಗಿ ಗೇಮ್ ಆಡ್ತಾ ಇದ್ದಾರೆ ಅಂತಂದ್ರೆ ಯಾರು? ಸುಮ್ಮನೆ ಬಂದು ರೆಡಿಯಾಗಿ ಕುತ್ಕೊಂಡು ಎಲ್ರಿಗೂ ಚೆನ್ನಾಗಿ ಕಾಣಿಸ್ಕೊಂಡು ಹೋಗ್ತಾ ಇದ್ದಾರೆ, ಒಳ್ಳೆ ಗುಡ್ ಬುಕ್ಸಲ್ಲಿ ಇರ್ತಾರೆ ಅನ್ನೋರು ಯಾರು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಅಲ್ಲಿ ಭಾಳ ಸೀರಿಯಸ್ ಆಗಿ ಆಟ ಆಡ್ತಾರೆ ಅಂದರೆ ಮಲ್ಲಮ್ಮನ. ಯಾಕಂದರೆ ಅವ್ರು ಯಾರ ಜೊತೆಗೂ ಮಾತಾಡದೇ ಇದ್ರು ಅವ್ರು ಗೆಲ್ಲೋದಕ್ಕೋಸ್ಕರ ಬಂದಿರೋದವ್ರು. ಅವ್ರಿಗೆ ಅಕ್ಷರ ಜ್ಞಾನ ಅವ್ರಿಗೆ ಏಜ್ ಆಗಿರ್ಬೋದು, ಅವ್ರು ಗೆಲ್ಲೋದಕ್ಕೋಸ್ಕರ ಬಂದಿರೋದು. ಇನ್ನು ಕೆಲವರು ಬ್ಯೂಟಿ ಪ್ರದರ್ಶನ ಮಾಡೋಕ್ಕಂತ ಬಂದಿರೋದು ಸುಮ್ಮನೆ ಕಾಮಿಡಿಗೆ ಹೇಳ್ತಿರೋದು, ಮತ್ತು ಸೀರಿಯಸ್ ಆಗಲ್ಲ, ತಮ್ಮನ್ನು ಪ್ರದರ್ಶನ ಮಾಡ್ಕೊಳ್ಳೋಕ್ಕೆ ಒಂದು ಬಂದಿರೋದು. ಯಾರು ಸರ್ ಅದು? ಮಾತಿಗೆ ಹೇಳ್ತಿರೋ ಸುಮ್ಮನೆ ಕಾಮಿಡಿ, ಸೀರಿಯಸ್ ಅಲ್ಲ, ಸುಮ್ಮನೆ ಕಾಮಿಡಿಗೆ ಹೇಳ್ತಿರೋದು. ಅಲ್ಲ ಹೇಳ್ತಿರೋದು ಏನಾಗುತ್ತೆ ಅಂದರೆ ಈಗ ಅಲ್ಲಿ ಬಂದಿರೋದು ಒಬ್ಬೊಬ್ಬರು ನೀವು ಹೇಳಿದ್ರಲ್ಲ ಗೆಲ್ಲೋದಕ್ಕೋಸ್ಕರ ಅಂತಂದು ಯಾರು ಬಂದಿದ್ದಾರೆ ಅಂತ ಹೇಳಿದಕ್ಕೆ ನಾನು ಮಲ್ಲಮ್ಮ ಅವರು ಗೆಲ್ಲೋದಕ್ಕೋಸ್ಕರನೇ ಬಂದಿದ್ದಾರೆ. ಯಾಕಂದರೆ ಅವರು ಬಂದ್ಬಿಟ್ಟು ಅಲ್ಲಿ ಯಾವತ್ತೂ ಒಂದು ಒಳ್ಳೆ ಮೇಕಪ್ ಮಾಡಿಕೊಂಡು ಒಂದು ಒಳ್ಳೆ ಇದಾಗಿ ಕಾಣಿಸ್ಕೊಂಡಿಲ್ಲ. ಅವ್ರ ಮೈಂಡ್ ಸೆಟ್ ಏನು, ನಾನು ಅವ್ರಿಗೆ ಗೆಲ್ಲಬೇಕು, ನಾನು ಇದನ್ನು ಆಟದಲ್ಲಿ ಗೆಲ್ಲಬೇಕು, ಯಾರಾದರೂ ಹೊರಗಡೆಗೆ ಹೋದರೆ ನನಗೆ ಓಟ್ ಹಾಕಿ ಅಂತಾರೆ ಅವರು. ಹೌದಾ? ಹೇಳಿ ಕಳಿಸ್ತಾರೆ. ಹೌದು, ನನಗೆ ಓಟ್ ಹಾಕಿ ಅಂತಾರೆ. ಅಂದರೆ ಅವ್ರದ್ದು ಮೈಂಡ್ ಸೆಟ್ ಹೆಂಗಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನಾವು ಹೇಳ್ತೀವಿ ಉತ್ತರ ಕರ್ನಾಟಕದವರು, ನಮ್ಮ ದಾವಣಗೆರೆ ಕಡೆಯವರು ಏನು ಅವರಿಗೆ ಅಕ್ಷರ ಜ್ಞಾನ ಇಲ್ಲ, ಓದಿಲ್ಲ, ಬರ ಇಲ್ಲ ಅಂತಾರೆ. ಆದರೆ ಎಷ್ಟು ಸಾಮಾನ್ಯ ಜ್ಞಾನ ಇದ್ದಾರೆ ಅಂದರೆ ಸಾಕಷ್ಟು ಇದಿದ್ದಾರೆ. ಎಲ್ರಿಗಿಂತ ಅವರು ಕೆಲವೊಂದು ಟಾಸ್ಕ್ಗಳೆಲ್ಲ ಅವರು ಕಂಪ್ಲೀಟ್ ಮಾಡ್ತಾರೆ ಅವರು. ಯಾಕಂದರೆ ಅವ್ರಿಗೆ ಓದಕ್ಕೆ ಬರಲ್ಲ ಅದು ಅಲ್ಲಿ ಟಾಸ್ಕ್ ಬಗ್ಗೆ. ಅದನ್ನು ಒಂದು ಸಲ ನೋಡಿದ ತಕ್ಷಣ ಅವ್ರ ಮನವರಿಕೆ ಆಗುತ್ತೆ. ಹೌದು, ಅವರು ಬೇರೆಯವ್ರು ಕಂಪೇರ್ ಮಾಡಿದ್ರೆ ಆ ಸ್ಟೇಜ್ ಆಗಿದ್ರು ಕೂಡ ಇನ್ನು ಉಳಿದವ್ರಷ್ಟು ಅವ್ರಿಗಿಂತ ಅರ್ಧ ವಯಸ್ಸರೇ ಇರೋಲ್ಲ, ಅರ್ಧ ವಯಸ್ಸೇ ಇಲ್ಲ, ಭಾಳ ಚಿಕ್ಕವರೇ ಇರೋದು. ಇವರು ಬಂದಿರೋದು ಗೆಲ್ಲೋದಕ್ಕೋಸ್ಕರನೇ. ಇನ್ನು ಕೆಲವರು ನಮ್ಮ ಗಿಲ್ಲಿ ನಟ ಅವರು ರಂಜಿಸೋದಕ್ಕೋಸ್ಕರ ಅಂದರೆ ಒಳ್ಳೆ ಕಾಮಿಡಿ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಇದ್ದಾರೆ. ಕೆಲವರು ಒಂದು ವ್ಯಕ್ತಿತ್ವ ಪ್ರದರ್ಶನ ಮಾಡೋದಕ್ಕೆ ಎಲ್ಲರೂ ಇದ್ದಾರೆ. ಬಟ್ ಯಾರೂ ನಾವು ಅವ್ರನ್ನ ವ್ಯಕ್ತಿತ್ವವಾಗಿ ಎಳೆಯೋಕ್ಕಾಗಲ್ಲ. ಎಲ್ಲರೂ ಒಳ್ಳೆಯವರನ್ನೇ. ಟಾಸ್ಕ್ ಅಂತ ಬಂದಾಗ ಅವ್ರದ್ದು ಪಾತ್ರ ಏನಿದೆ ಅದನ್ನು ನಿಭಾಯಿಸಬೇಕು, ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲರೂ ಒಳ್ಳೆಯವರೇ, ಯಾರು ಕೆಟ್ಟವರಲ್ಲ. ಸೊ ಆಬ್ವಿಯಸ್ಲಿ ಯಾರು ಬಿಗ್ ಬಾಸ್ ಒಳಗಡೆ ಹೋಗ್ತಾರಲ್ವಾ, ಎಲ್ಲರೂ ಕೂಡ ಜಾಸ್ತಿ ದಿನ ಇರಬೇಕು, ಜಾಸ್ತಿ ದಿನ ನಮ್ಮನ್ನು ನಾವು ತೋರಿಸ್ಪಡಿಸ್ಕೋಬೇಕು, ನಮ್ಮ ಟ್ಯಾಲೆಂಟ್ ಏನಿದೆ ಅಂತ ಗೊತ್ತು ಮಾಡಿಸ್ಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡೇ ಹೋಗಿರ್ತಾರೆ ಒಳಗಡೆ. ನೀವು ಕೂಡ ಅದೇ ಇಂಟೆನ್ಷನಲ್ಲೇ ಹೋಗಿದ್ದು, ನಿಮ್ಮ ಮಾತಿನಲ್ಲಿ ನಮಗೆ ಅರ್ಥ ಆಗುತ್ತೆ ಅದು. ಬಟ್ 1 ವೀಕಿಗೆ ಹೊರಗಡೆ ಬರೋದು ಅಂತಂದರೆ ಅದು ಎಷ್ಟು ಹರ್ಟ್ಫುಲ್ ಆಗಿರುತ್ತೆ? ಭಾಳ ಬೇಜಾರಾಯಿತು ಮೇಡಮ್. ಈಗ ಇವತ್ತು ರಿಸೆಪ್ಷನ್ ಆಗಿರುತ್ತೆ, ಮದುವೆ ಆಗಿದೆ, ಅಂದರೆ ಮುಹೂರ್ತ ಮದುವೆ ಆಗಿದೆ, ನಾಳೆ ಗಂಡ ಹೆಂಡ್ತಿನ ಕಳಿಸಿದ್ರೆ ಇವತ್ತು ಹೋಗ್ಬಿಟ್ಟು ನಾಳೆನೇ ಅತ್ತೆ ಮಾವ ನೀವು ಇಬ್ಬರು ಗಂಡ ಹೆಂಡ್ತಿ ನಡೀರಿ ಸರಿ ಇಲ್ಲ ಅಂತ ಮನೆಯಿಂದ ಹೊರಗೆ ಹಾಕಿದ್ರೆ ಹೆಂಗಾಯ್ತು ಆ ಥರ ಎಕ್ಸ್ಪೀರಿಯನ್ಸ್ ನಮಗೆ ಅಲ್ಲಿ ಆಯ್ತು ಅಲ್ಲಿ. ಯಾಕಂದರೆ ಹೋಗಿದ್ದು ನಾವು ಒಂದಿನ, ನೆಕ್ಸ್ಟ್ ಡೇನೇ ನಮ್ಮ ನಾಮಿನೇಷನ್ ಮಾಡಿಬಿಟ್ರು ಇಬ್ಬರು ಅಷ್ಟು ಸೇರಿಕೊಂಡು. ನಾವು ಅದನ್ನು ಪ್ರತಿಭಟಿಸಬೇಕಾಗಿತ್ತು. ಆ ಪ್ರತಿಭಟಿಸ್ತಿರೋದೇ ಎಲ್ಲ ಒಂದು ಕಡೆಗೆ ನಮ್ಮ ಮೈಂಡಲ್ಲಿ ಏನಿತ್ತು, ಎಲ್ಲರೂ ಪ್ರೀತಿ ಗೆಲ್ಲಬೇಕು ಅನ್ನೋದು ನಮ್ಮದು. ಯಾಕಂದರೆ ಒಬ್ಬ ಗಂಡ ಹೆಂಡ್ತಿ ಮದುವೆ ಆಗಿರೋ ಬಂದ ಸೊಸೆ ಅಪ್ಪ ಅಮ್ಮನ ಎಲ್ಲರೂ ಪ್ರೀತಿ ಗೆಲ್ಲಬೇಕು, ಎಲ್ಲರೂ ಮನೆಯವ್ರನ್ನ ಗೆಲ್ಲಬೇಕು ಅನ್ನೋದು ಹೆಂಗೆ ಕಾನ್ಸೆಪ್ಟ್ ಇರುತ್ತೋ ನಮ್ಮ ಕೂಡ ತಲೆಯಲ್ಲಿ ಹೊಡಿತದು. ಎಲ್ಲರೂ ಇನ್ನೂ ಕೂಡ ಹತ್ರ ಆಗಬೇಕು, ಇವರೆಲ್ಲರ ಜೊತೆ ಕನೆಕ್ಟ್ ಆಗಬೇಕು, ಆಮೇಲೆ ನಾವು ನಮ್ಮನ್ನೆಲ್ಲರೂ ಸೇವ್ ಮಾಡ್ತಾರಂತ ನಾವು ಅಂದ್ಕೊಂಡಿದ್ದು. ಆದರೆ ನೋಡಿದ್ರೆ ಎಲ್ಲರೂ ಅಲ್ಲಿ ಒಳ್ಳೆಯವರೇನೆ, ಆದರೆ ಎಲ್ಲರೂ ಸೆಲ್ಫಿಸ್ಟ್ ಎಲ್ಲ ಗೆಲ್ಲೋದಕ್ಕೋಸ್ಕರ ಬಂದಿರೋದು, ತನ್ನನ್ನು ತಾನು ಸೇವ್ ಮಾಡ್ಕೊಳ್ಳೋಂಥ ಗೇಮ್ ಅದು. ಇದರಿಂದ ನಮಗೆ ಹೋದ ತಕ್ಷಣ ಒಂದು ವಾರಕ್ಕೇ ನಮಗೆ ಹೊರಗಡೆ ಬರೋದಕ್ಕೆ ಭಾಳ ನೋವಾಯಿತು. ಅದು ಇನ್ನೂ ಓಪನ್ ಅಪ್ಪೇ ಆಗಿಲ್ಲ ಇನ್ನು, ಅಂದರೆ ನಾವಿನ್ನೂ ನಮ್ಮಲ್ಲಿ ಮಾಡ್ಕೊಂಡಿಲ್ಲ, ಯಾರನ್ನೂ ಆಗಲೇ ಇಲ್ಲ. ನಾಮಿನೇಷನ್ ಮಾಡಿದ ತಕ್ಷಣ ನಮಗೆ ಒಂಥರ ಮೈಂಡೆಲ್ಲ ಬ್ಲಾಕ್ ಆಗಿ ನಮ್ಮನ್ನು ನಾವು ಇದು ಮಾಡ್ಕೊಳಂಗೆ ಆಗೋಗ್ಬಿಡ್ತು. ಅಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ಅಲ್ಲಿ ವ್ಯಕ್ತಪಡಿಸೋದಾಗಲಿ ತುಂಬ ಆ್ಯಕ್ಟಿವ್ ಆಗಿ ಇದ್ದಕ್ಕಂತನು. ಅದರಲ್ಲಿ ನಾನಂತ ಒಂದು ಸಣ್ಣ ಗ್ರಂಥನೇ ಇದ್ದಂಗೆ ಒಂದು ಸಣ್ಣ ಒಂದು ಪೇಜ್ ಓಪನ್ ಮಾಡೋಕ್ಕೂ ಕೂಡ ಅಲ್ಲಿ ಆಗಲೇ ಇಲ್ಲ. ಇನ್ನು ಎಷ್ಟು ಪೇಜಸ್ ಇರ್ತಿತ್ತು? ನೀವು ಸಪೋಸ್ ಏನೋ ತೋರಿಸ್ತಾ ಇದ್ರಿ, ಯಾವ ಟ್ಯಾಲೆಂಟ್ ತೋರಿಸ್ತಾ ಏನೋ ಗೊತ್ತಿಲ್ಲ. ಈಗಲೇ ಒಂದು ಕ್ವಶನ್ ಕೇಳಿದ್ರೆ 10 ಪೇಜಿಗೆ ಆನ್ಸರ್ ಮಾಡ್ತಾರೆ, ಏನೇನೋ ರೀಲ್ ಬಿಡ್ತಾರೆ ಅಥವಾ ಏನೋ ಪುಂಗಿ ದಾಸ ಅಂತವ್ರೆ ನನಗೆ. ಆಮೇಲೆ ಏನೋ ಬಾತ್ ಎತ್ತಿದ್ರೆ ಏನೋ ಸಾಧನೆ ಮಾಡಿದೆ ಅಂತ ಹೇಳ್ಬಿಟ್ಟು ಬರೀ ಸಾಧನೆ ಬಗ್ಗೆ ಹೇಳ್ತಾನಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂಗಿದ್ದ ನಾನು ಬಿಗ್ ಬಾಸ್ ಮನೆ ಒಳಗಡೆಗೆ ಸುಮ್ಮನೆ ಇರೋಕ್ಕಾಗಿತ್ತ, ಅಲ್ಲಿ ಏನೆಲ್ಲ ಮಾಡ್ಬೋದಾಗಿತ್ತು.
ಏನ್ ಮಾಡ್ಬೋದಾಗಿತ್ತು ನೀವು? ಏನ್ ಸ್ಟ್ರಾಟಜಿ ಇಟ್ಕೊಂಡು ಹೋಗಿದ್ರಿ ನೀವು? ಗೆಲ್ಲಬೇಕಂತ ಹೋಗಿದ್ದು, ಗೆಲ್ಲಬೇಕು, ಏನು ಟಾಸ್ಕ್ ಇದೆ ಅದನ್ನು ಮಾಡಬೇಕು. ಅಲ್ಲಿ ನಿಯಮಾವಳಿ ಏನಿದೆ ಬಿಗ್ ಬಾಸ್ ಮನೆ ಒಳಗಡೆ ಅದನ್ನು ಮಾಡಬೇಕು, ಅಲ್ಲೆಲ್ಲರೂ ಪ್ರೀತಿ ಗಳಿಸ್ಬೇಕು. ಕರ್ನಾಟಕ ಜನತೆ ಏನು ಕೋಟ್ಯಾಂತರ ಜನಗಳು ಏನು ನೋಡ್ತಾ ಇದ್ದಾರೋ ಅವರಿಗೆ ಅದ್ರ ಮುಖಾಂತರವಾಗಿ ಏನಾದ್ರು ಒಂದು ಒಳ್ಳೆ ಸಂದೇಶ ಕೊಡಬೇಕಂತಂದು ನಾನು ಹೋಗಿದ್ದು. ಬಟ್ ಎಲ್ಲ ಒಂದು ಕಡೆಗೆ ನಾನು ಬೇಗ ಬಂದಿದ್ದು ನಮ್ಮ ಕೋಟ್ಯಾಂತರ ಜನಗಳು ಯಾರು ಆಶೀರ್ವಾದ ಮಾಡಿ ಕಳಿಸಿದ್ರು ಎಲ್ಲ ಅವ್ರಿಗೆ ಒಂದು ಕಡೆಗೆ ಬೇಜಾರ ಆಯಿತು ಅಂತ ಅನಿಸುತ್ತೆ. ಅವ್ರಿಗೆಲ್ಲ ಈ ಮುಖಾಂತರವಾಗಿ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಆಸೆ ಬಿಗ್ ಬಾಸ್ ಮನೆ ಒಳಗಡೆಗೆ ನಾನು ರಂಜಿಸೋಕ್ಕೆ ಆಗದೇ ಇದ್ರೂ ಒಂದು ವಾರಕ್ಕೆ ಹೊರಗಡೆ ಬಂದರೂ ಕೂಡ ನಾನು ಗೆದ್ದಂಗೆ. ನಾನು ಇಲ್ಲಿ ಬಂದರೂ ಕೂಡ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿ ನಿಮ್ಮನ್ನು ರಂಜಿಸ್ತೀನಿ, ಖುಷಿ ಪಡಿಸ್ತೀನಿ. ನನ್ನ ಕೈಲೇ ಆದಷ್ಟು ಒಂದು ಫಿಟ್ನೆಸ್ ಬಗ್ಗೆ, ಆರೋಗ್ಯ ಬಗ್ಗೆ ನಾನು ಜಾಗ್ರತೆ ಮೂಡಿಸ್ತೀನಿ ಅಂತ ಈ ಮುಖಾಂತರ ಹೇಳ್ತೀನಿ. ಸೊ ಇದೆಲ್ಲದ್ರ ಜೊತೆಗೆ ನೀವು ಮೂವೀಸಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀರಾ, ನಾವು ನೋಡಿರೋ ಹಾಗೆ ಕರಿಯಾದಲ್ಲೂ ನೋಡಿದ್ದೀವಿ, ಮತ್ತು ಮೆಜೆಸ್ಟಿಕ್ಕಲ್ಲೂ ನೀವು ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳ್ತೀರಾ. ಸೊ ಮೂವಿ ಕನೆಕ್ಷನ್ ಹೇಗೆ ಬಂತು ನಿಮಗೆ ಅಂತ? ಇಲ್ಲ, ಈಗ ನಾನು ಸಿನಿಮಾದಲ್ಲಿ ಮಾಡಬೇಕಂತ ಏನು ನನ್ನ ಕನಸು ಅಂದ್ಕೊಂಡಿಲ್ಲ. ನಾವು ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಇರೋದ್ರಿಂದ ಬಾಡಿ ಬಿಲ್ಡಿಂಗಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಬೇಕಂತ ಹೊರತು ನಾವು ಸಿನಿಮಾದಲ್ಲಿ ಅಭಿನಯಿಸ್ಬೇಕನ್ನೋದು ನಮ್ಮ ತಲೆಯಲ್ಲಿ ಇರಲಿಲ್ಲ. ಯಾಕಂದರೆ ಸಿನಿಮಾ ಅಂತಂದು ಬಂದಾಗ ಸಿನಿಮಾದವರು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಚಿಕ್ಕ ಮಕ್ಕಳಿಂದ ಮುದುಕರವರೆಗೂ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ಬೋದು. ಅದಕ್ಕೆ ಇಂತಿಷ್ಟಂತ ವಯಸ್ಸಿಂದ ಮಿತಿ ಇಲ್ಲ, ಯಾರು ಬೇಕಾದ್ರೂ ಅಭಿನಯಿಸ್ಬೋದು. ಬಟ್ ಬಾಡಿ ಬಿಲ್ಡಿಂಗ್ ಅಂತ ಬಂದಾಗ ಒಂದು ಏಜ್ ಲಿಮಿಟ್ ಅಂತ ಇರ್ತದೆ. ಈ ಸ್ಟೇಜಲ್ಲೇ ಬಾಡಿ ಬಿಲ್ಡಿಂಗ್ ಮಾಡ್ಬೋದು ಅದು. ಯಾಕಂದರೆ ಈಗ ಚಿಕ್ಕ ಮಗುವಿಂದ ಹಿಡಿದು ಹುಟ್ಟಿದ ಮಕ್ಕಳಿಂದ ಏಜು ಲಾಸ್ಟ್ ಎಂಡ್ವರೆಗೂ ಸಿನಿಮಾದಲ್ಲಿ ಅಭಿನಯ ಪಾತ್ರಗಳು ಯಾವುದೊಂದು ಪಾತ್ರಗಳು ಮಾಡ್ಬೋದು. ಬಟ್ ಬಾಡಿ ಬಿಲ್ಡಿಂಗ್ ಅಂತ ಬಂದಾಗ ಆ ಒಂದು ಏಜಲ್ಲಿ ಮಾತ್ರನೇ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನಮಗೆ ಬಾಡಿ ಬಿಲ್ಡಿಂಗು ಪ್ರೊಫೆಷನಲ್ ನಾವು ಇದ್ದಿದ್ದು. ಬಾಡಿ ಬಿಲ್ಡಿಂಗಲ್ಲಿ ಸ್ವಲ್ಪ ಅಚೀವ್ಮೆಂಟ್ ಮಾಡಿದ್ರು ಕೂಡ ನಾವು ಯಾರಿಗಾದರೂ ಬಾಡಿ ಬಿಲ್ಡಿಂಗ್ ಮಾಡಿದ್ದೀನಿ ಅಂತ ಹೇಳೋಕೆ ಹೊರಟಾಗ ನಂಬೋದಕ್ಕೆ ಅಥವಾ ಅವರು ಒಪ್ಪೋದು ಭಾಳ ಕಷ್ಟ ಆಗ್ತಾಯಿತ್ತು. ಅಥವಾ ನಾವು ಫೋಟೋ ತೋರಿಸ್ಬೇಕು, ಅಥವಾ ಒಂದು ಏನಾದರೂ ಒಂದು ಮನೆಗೆ ಬಂದಾಗ ನೋಡಿ ಈ ಥರ ಅಂತ ಹೇಳ್ಬಿಟ್ಟು ಟ್ರೋಫಿ ತೋರಿಸ್ಬೇಕು, ನೋಡಿ ನಾನು ಇಲ್ಲಿ ಗೆದ್ದಿದ್ದೀನಿ ಅಂತ. ಅವರೇನು ಹೌದಾ ನೋಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ದಿನ ಆದಮೇಲೆ ನಮ್ಮನ್ನು ಮರ್ತೇ ಬಿಡ್ತಾಯಿದ್ರು, ಏನು ಸಾಧನೆ ಮಾಡಿದೆಯಾ ಅಂತ. ನಾವು ಹಿಂಗೆ ಇದ್ದಾಗ ಕೆಲವೊಂದು ಈಗ ನಾವು ಎಷ್ಟೊಂದು ಚಿತ್ರಗಳು ನಾವು ಊಟಕ್ಕಿಂತ ಮುಂಚೆನೇ ಹಲವಾರು ಚಿತ್ರಗಳು ಬಂದಿದೆ. ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬೇಡರ ಕಣ್ಣಪ್ಪ ಇರ್ಬೋದು, ಚಿತ್ರ ರಿಲೀಸ್ ಆಗಿದ್ದು 1952 ಇರ್ಬೋದೇನೋ. ಸೊ ನಾವು ಹುಟ್ಟಿದ್ದು ಅಲ್ಲಿಗೆ ಡಿಫ್ರೆನ್ಸು ಸುಮಾರು ನಾವು ಅಲ್ಲ ಒಂದು 25 ವರ್ಷ ಆಗಿತ್ತು ನಾ ಸಿನಿಮಾ ಆಮೇಲೆ ನಾವೆಲ್ಲ ಹುಟ್ಟಿದ್ದು. ಆಮೇಲೆ ನಮಗೆ ಏಜ್ ಬರೋಷ್ಟರಲ್ಲಿ ಆ ಸಿನಿಮಾಗಳು ಎಷ್ಟೋ ವರ್ಷ ಆಗೋಗಿತ್ತು, ಸುಮಾರು 30 ವರ್ಷ ಆಗಿತ್ತು ಅನ್ನೋ ಗೊತ್ತಿಲ್ಲ. ಆಮೇಲೆ ನಾವು ಸಿನಿಮಾ ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ನ ಭಕ್ತ ಕಣ್ಣಪ್ಪ ಚಿತ್ರ ನೋಡಿದಾಗ ಆ ಚಿತ್ರ ನಮಗೆ ಭಾಳ ಹತ್ರ ಆಯಿತು. ಅಲ್ಲಿಂದ ಜನ್ರೇಷನ್ನು ಅಲ್ಲಿವರೆಗೂ ಒಪ್ಕೊಂಡಿದ್ರು ನಮಗೆ ಅದು ಯಾವಾಗ ಹೆಂಗಾಯ್ತು ಅಂದರೆ ನಾವು ಎಷ್ಟೇ ಬಾಡಿ ಬಿಲ್ಡಿಂಗಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ರೆ ನಾವು ಕೂಡ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದಾಗ ನಾವು ಜನಗಳಿಗೆ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಈ ಮುಖಾಂತರವಾಗಿ ನಾನು ಹೀಗೆ ಒಂದು 1996 ಥ್ರಿಲ್ಲರ್ ಮಂಜು ಅವ್ರ ಸಾರ್ದು ಪೊಲೀಸ್ ಸ್ಟೋರಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವ್ರ ನೆಕ್ಸ್ಟ್ ಪ್ರಿಪ್ರೇಷನ್ಸು ಕಿಲ್ಲರ್ ನಡೀತಾ ಇತ್ತು. ಆಗ ಅವರು ಜಯನಗರ ವರ್ಲ್ಡ್ ಜಿಮ್ಮಲ್ಲಿ ನಮ್ಮ ಸೋಮವಾರ ಅಂತ ಇದ್ರು, ಅವ್ರ ಜಿಮ್ಗೆ ಅವರು ವರ್ಕೌಟ್ಕಂತ ಬರ್ತಾಯಿದ್ರು. ಅಲ್ಲಿ ಅವರು ನಮ್ಮನ್ನು ಬಾಡಿ ಬಿಲ್ಡಿಂಗ್ನ ನಾವು ಆಲ್ರೆಡಿ ಬಾಡಿ ಬಿಲ್ಡಿಂಗಲ್ಲಿ ಗೆದ್ದು ಅಲ್ಲಿ ಪೊಲೀಸಲ್ಲಿ ನೌಕರಿ ಸೇರಿ ಅಲ್ಲಿ ಪ್ರಾಕ್ಟೀಸ್ ಹೋಗ್ತಾಯಿದ್ವಿ. ಅಲ್ಲಿ ಬಂದು ಅವ್ರು ನಮ್ಮನ್ನು ನೋಡಿ ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಒಂದು ವರ್ಕೌಟ್ಸ್ ಮಾಡೋಂಥ ಒಂದು ಯೋಗ ಬಂತು, ಅವ್ರಿಗೆ ಎಕ್ಸಸೈಸ್ ಮಾಡಿಸೋ ಅಂಥದ್ದು. ಅಲ್ಲಿಂದ ಅವ್ರ ಜೊತೆಗೆ ಸೇರಿಕೊಂಡು ಹಲವಾರು ಚಿತ್ರಗಳಲ್ಲಿ ನಡೆಸುವಂಥ ಅವಕಾಶನ ಕರ್ನಾಟಕದ ಜಾಕಿ ಚಂದ್ ಥ್ರಿಲ್ಲರ್ ಮಂಜು ಅವರು ನಮಗೆ ಅವಕಾಶನ ಕಲ್ಪಿಸಿಕೊಟ್ರು. ಅದರಲ್ಲಿ ಪ್ರಮುಖವಾದ ಅಂದರೆ ವಿಷ್ಣುವರ್ಧನ್ ಸರ್ದ ಜೊತೆಯಲ್ಲಿ ಅಭಿನಯಿಸಿದ್ದು. ಫಸ್ಟ್ 96 ಶೂಟಿಂಗ್ ಆಗಿದ್ದು, 97 ರಿಲೀಸ್ ಆಗಿತ್ತು. ಎಲ್ಲರಂತಲ್ಲ ನನ್ನ ಗಂಡ ಅಂತ. ಅದರಲ್ಲಿ ಪ್ರೇಮ ಹೀರೋಯಿನಿ ದೊಡ್ಡಣ್ಣ, BC ಪಾಟೀಲ್, ಶೋಭರಾಜ್ ಅವರು, ಬಹಳಷ್ಟು ಜನಗಳಿದ್ರು. ಅದರಲ್ಲಿ ನಾನು BC ಪಾಟೀಲ್ ಅವರಿಗೆ ಬಾಡಿಗಾರ್ಡ್ ಆಗಿ ಆ ಚಿತ್ರದಲ್ಲಿ ಅಭಿನಯಿಸಿದ್ದೆ. ಅಲ್ಲಿಂದ ನಿಮ್ಮ ಸಿನಿ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಆಬ್ವಿಯಸ್ಲಿ ಸಿನಿಮಾ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ನಾನು. ಇಲ್ಲ ಅಂದರೆ ಇಲ್ಲ, ಯಾಕಂದರೆ ನಾನು ಸಿನಿಮಾದಲ್ಲಿ ಅಭಿನಯಿಸೋದಾಗಿದ್ದರೆ ನಾನು ಅಲ್ಲಿ ಆ್ಯಕ್ಟಿಂಗ್ ಕಲಿಬೇಕಾಗಿತ್ತು, ಇನ್ನೂ ಸಾಕಷ್ಟು ನಾನು ಕಲಿಬೇಕಾಗಿತ್ತು. ಫೈಟ್ ಸೀನ್ ಎಲ್ಲ ಫೈಟಿಂಗ್ ಎಲ್ಲ ಕಲಿಬೇಕಾಗಿತ್ತು. ಯಾಕಂದರೆ ನಾನು ತುಂಬ ಹೈಟ್ ಇಲ್ಲ, ಏನೂ ಇಲ್ಲ. ಆ ಕೆಲವೊಂದು ಚಿತ್ರದಲ್ಲಿ ದೊಡ್ಡಣ್ಣ ಅವರು ಬಂದು ನಮ್ಮ ಪಕ್ಕದಲ್ಲಿ ನಿಂತಾಗ ನಾನು ಹುಡ್ಕೊಡೋ ಎಲ್ಲಿದ್ದಾರೆ ಅಂತಂದು. ಕೆಲವೊಂದು ಸೀನ್ಗಳಲ್ಲಿ ಇಷ್ಟು ದೊಡ್ಡ ಸ್ಟೂಲ್ ಹಾಕಿ ನಿಲ್ಲಿಸ್ತಾಯಿದ್ರು ಅವ್ರು ಹೈಟ್ಗೆ ಬರಲಿ ಅಂತಂದು. ಯಾಕಂದರೆ ಅದು ದೊಡ್ಡ ಸಮುದ್ರ ಸಿನಿಮಾ ಅನ್ನೋದು, ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಕೆಲವ್ರು ಮಾತ್ರ ಇಟ್ಕೊಳ್ಳುತ್ತೆ. ನಾನು ಬಂದಿರೋದು ದಾವಣಗೆರೆ ಜನತೆಯಿಂದ ನಾನು ಆಶೀರ್ವಾದ ತೊಗೊಂಡ್ಬಂದಿದ್ದು ಯಾವುದು, ಬಾಡಿ ಬಿಲ್ಡಿಂಗ್ ಮಾಡೋಕ್ಕೋಸ್ಕರ. ನಾನು ನಮ್ಮ ತಾಯಿ ನಾವು ಎಲ್ಲರೂ ನಮ್ಮದು ಪ್ರಾಪರ್ ದಾವಣಗೆರೆ. ನಾನು ಅವಾಗ ಈ ಥರ ಈ ವಿಡಿಯೋ ಏನೋ ಈ ಮೊಬೈಲ್ಗಳು ಯಾವುದೂ ಇರಲಿಲ್ಲ. ಏನೋ ಅವ್ರಿಗೆ ಫೋನ್ ಮಾಡಿ ಮಾತಾಡೋಕ್ಕೆ ಲೆಟ್ರ್ಗಳ ಮುಖಾಂತರ ಅವ್ರಿಗೆ ಕಳಿಸ್ಬೇಕಂತ ಟೆಲಿಗ್ರಾಮ್ ಇರಬೇಕಾಗಿತ್ತು. ನಾನು ಒಬ್ಬನೇ ಇಲ್ಲಿರುವಾಗ ನಾನು ಈ ಥರ ಇದ್ದೀನಿ ಅಂತ ತೋರ್ಸೋಕ್ಕೋಸ್ಕರ ನಾನು ಸಿನಿಮಾದಲ್ಲಿ ಮಾಡಿದ್ದೆ. ಆವಾಗ ನಮ್ಮ ದಾವಣಗೆರೆ ಜನತೆ, ನಮ್ಮ ತಾಯಿಯವ್ರೆಲ್ಲರೂ ನೋಡೋರು ಚಿತ್ರಗಳಲ್ಲಿ, ನೋಡಪ್ಪ ಇಲ್ಲಿದ್ದಾನೆ ನಮ್ಮ ಮಗ ಅಂತ ಅವ್ರು ಹೇಳೋರು, ಏನೋ ಮಾಡ್ತಾಯಿದ್ದಾನೆ ಅಂತಂದೇಳಿ. ಸಿನಿಮಾದಲ್ಲಿ ನಾನು ಇಲ್ಲಿ ಹಿಂಗಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಈ ಸಿನಿಮಾದಲ್ಲಿ ನೋಡೋದು ಅಲ್ಲಿ ನೋಡಿ ಖುಷಿ ಪಡೋರು.
ಇದು ಕೂಡ ಒಂದು ಇದಿದೆ. ಹಂಗಾಗಿ ಸ್ವಲ್ಪ ಸಿನಿಮಾದಲ್ಲಿ ಮಾಡಿದೆ. ಸಿನಿಮಾನೇ ನಂದು ಪ್ರೊಫೆಷನಲ್ ಆಗಿ ಇರಲಿಲ್ಲ. ನಾನು ಬಾಡಿ ಬಿಲ್ಡಿಂಗು ಮಾಡ್ತಾ ಇದ್ದೆ. ಬಾಡಿ ಬಿಲ್ಡಿಂಗು ಮಾಡಿದ್ರೆ ಅವಕಾಶ ಸಿಕ್ಕಾಗ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರನ ಮಾಡಿದ್ದೀನಿ. ಓಕೆ ಸರ್. ಸೊ ಏನಾಗುತ್ತೆ ಅಂದರೆ ಇವಾಗ ಒಂದು ರಿಯಾಲಿಟಿ ಶೋಲಿ ನೀವೇನಾದರೂ ಭಾಗವಹಿಸಿದ್ರಿ ಅಂತಂದರೆ ಅದು ಮುಂದುವರಿತಾ ಹೋಗುತ್ತೆ. ಇವಾಗ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಆದಮೇಲೆ ಬೇರೆ ರಿಯಾಲಿಟಿ ಶೋಗೆ ನಿಮ್ಮನ್ನು ಅಪ್ರೋಚ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಸಪೋಸ್ ನಿಮ್ಮನ್ನ ಬೇರೆ ರಿಯಾಲಿಟಿ ಶೋಗಳಿಗೆ ಅಪ್ರೋಚ್ ಮಾಡಿದ್ರು ಅಂದರೆ ನೀವು ಹೋಗೋಕೆ ರೆಡಿ ಇದ್ದೀರಾ? ಖಂಡಿತವಾಗಿ. ಯಾಕಂದರೆ ಈಗ ಪ್ರೋಟೋಕಾಲ್ ಪ್ರಕಾರ ಹೋಗಲೇಬೇಕಾಗುತ್ತೆ. ನಿಮಗೆ ಪ್ರೋಟೋಕಾಲ್ ಬಂದಿದೆಯಾ ಸರ್ ಇದ್ರ ಬಗ್ಗೆ? ಹೌದು ಬಂದಿದೆ. ಅದೇ ನಮ್ಮದು 6 month ಅಗ್ರಿಮೆಂಟ್ ಇದೆ. ನಾನು ಹೋಗಲೇಬೇಕಾಗುತ್ತೆ, ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಸೊ ಏನಾಗುತ್ತೆ ಅಂದರೆ ಈಗ ನಾವು ಅದ್ರ ಪ್ರಕಾರವಾಗಿ ನಡ್ಕೊಳ್ಬೇಕಾಗುತ್ತೆ. ಅಗ್ರಿಮೆಂಟಲ್ಲಿ ಆಗಿರುತ್ತಲ್ಲ, ಹಂಗಾಗಿ ಮಾಡಬೇಕಾಗುತ್ತೆ. ಸೊ ದೇವ್ರದಿಂದ ಅವಕಾಶ ಬಂದರೆ ನಾನು ಖಂಡಿತವಾಗಿ ಭಾಗವಹಿಸ್ತೀನಿ ಅದರಲ್ಲಿ. ಓಕೆ. ಸೊ ಇಲ್ಲೆಲ್ಲ ನೋಡಿದಂತಹ ಅವರು ಸಿನಿಮಾ ಇಂಡಸ್ಟ್ರಿಯವರು ಮತ್ತೆ ನಿಮಗೆ ಸಿನಿಮಾಗಳಲ್ಲಿ ಅವಕಾಶ ಮಾಡಿಕೊಡೋದಾಯ್ತಂದ್ರೆ ಹೋಗೋದಾದರೆ? ಖಂಡಿತ ಮೇಡಮ್. ನಾನೇನು ಅಂತ ಒಂದು ಹೈಟ್ ಇಲ್ಲ, ಏನಿಲ್ಲ, ಒಳ್ಳೆ ಹಿಂಗಿದ್ದೀನಿ. ನಮ್ಗೆ ಯಾರು ಅವಕಾಶ ಕೊಡ್ತಾರೆ? ಮೊದಲೇ ಕೇಳಿಲ್ಲ. ಆಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಉಗಿತಾವ್ರೆ, ಇವನು ಏನು ಇಷ್ಟು ಕುಯ್ತವನೆ ಅಥವಾ ಹಿಂಗೆ ಮಾತಾಡ್ತಾನೆ ಹಿಂಗಂತಂದು. ಅಲ್ಲ ಸರ್, ನಿಮ್ಮ ಹೈಟಿಗೆ ತಕ್ಕಂಗೆ ಪಾತ್ರ ಬಂತು ಅಂದ್ರೆ ಏನು ಮಾಡ್ತೀರಾ? ಏನು ಮಾಡೋದು ಮೇಡಮ್, ನಮಗೆಲ್ಲ ಎಲ್ಲಿ ಅವಕಾಶ ಕೊಡ್ತಾರೆ? ನಾನೇನು ಅಂತ ದೊಡ್ಡ ಸ್ಟಾರ್ ಇದನ್ನಿಲ್ಲ. ಅವಾಗ ನಿಮಗೆ ಬಿಗ್ ಬಾಸ್ ಅಲ್ಲೂ ಅವಕಾಶ ಸಿಗುತ್ತೆ ಅಂತ ನಿಮಗೆ ಅನ್ಸಿರ್ಲಿಲ್ಲ, ಸಿಕ್ತಲ್ವಾ ಬಿಗ್ ಬಾಸ್? ಅದೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದ್ರಿಂದ ಏನೋ ತರಲೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದು. ನೋಡಿದ್ರೆ ತರಲೆ ಏನಿಲ್ಲ, ಟೈಗರ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ ಅಷ್ಟೇ. ಹೋಗ್ತಿದ್ದಂಗೆ ಅಲ್ಲಿ ಎಲಿಮಿನೇಷನ್ ಆಗಿ ಬಂದ್ಬಿಟ್ಟಿದ್ದೀನಿ. ಬೇಜಾರಾಗಿ ಅದೊಂದು ಹೇಳಿ ಸರ್, ಅದೇನೋ ಹೇಳ್ಕೊಂಡು ಬಂದ್ರ ಟೈಗರ್ ಬಂತು ಟೈಗರ್ ಅಂತಂದು. ಅದು ನಾವು ಫಸ್ಟೇ ನಮ್ಮ ಅಮಿತ್ ಅವ್ರಿಗೆ ಹೇಳಿದ್ವಿ. ನಾವು ಈ ಥರ ಒಳಗಡೆ ಹೋಗ್ತೀನಿ ನಾನು, ನೀವು ಅದಕ್ಕೆ ಕೌಂಟ್ರು, ನೀವು ಅದನ್ನು ಒಂದು ಡೈಲಾಗ್ ಮ್ಯಾಚ್ ಮಾಡಿ ಅಂತ ನಾವು ಹೇಳ್ಕೊಂಡೇ ಹೋಗಿದ್ದು. ಆ್ಯಕ್ಚುಲಿ ಹೇಳಿ ಒಂದ್ಸಲ ಅದನ್ನ ನೋಡ್ತೀನಿ. ಟೈಗರ್ ಬಂತು. ಟೈಗರು ಯಾವ ಊರು ಟೈಗರು? ದಾವಣಗೆರೆ ಟೈಗರು. ಇಲ್ಲಿಗೆ ಯಾಕೆ ಬಂತು? ಇವ್ರ ಜೊತೆ ಎಲ್ರಿಗೂ ಜೊತೆಲಿ ಆಟ ಆಡಿಕೊಂಡು ನಿಮ್ಮನ್ನೆಲ್ಲ ರಂಜಿಸಿ ಕರ್ನಾಟಕ ಜನತೆಯಿಂದ ಆಶೀರ್ವಾದ ಪಡ್ಕೊಂಡು ಗೆಲ್ಲೋದಕ್ಕೆ ಬಂತು ದಾವಣಗೆರೆ ಟೈಗರು ಅಂತೇಳ್ಬಿಟ್ಟು ಈ ಥರ ಹೇಳ್ಕೊಂಡು ಹೋಗಿರೋ ನನ್ನ ಅಲ್ಲಿ ನೋಡಿದ್ರೆ ಹಿಡ್ಕೊಂಡು ಬ್ಲಾಕ್ ಮಾಡಿಬಿಟ್ಟು ಅವರು ಪಂಚದಲ್ಲಿ ಕೂಡ ಹಾಕಿ ಪಾತ್ರೆ ಉಜ್ಜಕ್ಕೆ ಹಾಕ್ಬಿಟ್ಟು ಟೈಗರ್ನ ಬೇಟೆ ಆಡ್ದಂಗೆ ಮಾಡಿಬಿಟ್ಟು ಎಲಿಮಿನೇಷನ್ ಮಾಡಿ ಹೊರಗಡೆ ಕಳಿಸ್ಯಾರೆ. ಅಲ್ಲಿ ಏನೂ ಮಾಡೋಕ್ಕಾಗಿಲ್ಲ ನಾನು. ಈಗ ಬಂದುಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮಾಡ್ತೀನಿ ಅಂತಂದರೆ ನನಗೆ ಹೆಂಗೆ ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ ಮೇಡಮ್? ಒಳ್ಳೆ ಒಳ್ಳೆ ಇದ್ದಂಗೆ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಸ್ಮಾರ್ಟಾಗಿರಬೇಕು ಸಿನಿಮಾದಲ್ಲಿ ಮಾಡಬೇಕಂದ್ರೆ, ಒಳ್ಳೆ ಸಖತ್ತಾಗಿ ಇರಬೇಕು. ನಾವು ನೋಡಿದ್ರೆ ಏನೋ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದೀವಿ. ಒಳ್ಳೆ ಜಿಮ್ಮಿ ಮಾಡಿಕೊಂಡು ಬಾಡಿ ಬಿಲ್ಡಿಂಗ್ ಮಾಡಿಕೊಂಡು ಸ್ವಲ್ಪ ರೀಲ್ಸ್ ಅದು ಏನೋ ಮಾಡಿಕೊಂಡು ಇದ್ದೀನಿ. ಇರ್ಲಿ ಸರ್, ಇದರಿಂದ ಮುಂದೆ ಹೋಗ್ಬಿಟ್ಟು ಮತ್ತೆ ಸಿನಿಮಾದಲ್ಲಿ ನಿಮ್ಮ ಹೈಟಿಗೆ ಮ್ಯಾಚ್ ಆಗುವಂಥ ಪಾರ್ಟನ್ನು ಮಾಡಿ ಅಂತ ನಾವು ಕೂಡ ಆಶಿಸ್ತೀವಿ. ಖಂಡಿತ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಬಾಯರ್ಕೆಯಿಂದ ಹಂಗೆ ಸಿಕ್ಕರೆ ಅವಕಾಶಗಳು ಸಿಕ್ಕರೆ ದೇವರದಿಂದ ಮಾಡ್ತೀನಿ ನಾನು. ಓಕೆ ಸರ್, ಇಷ್ಟೊತ್ತು ನಿಮ್ಮ ಒಂದು ಟೈಮನ್ನು ನಮಗೋಸ್ಕರ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಎಲ್ಲ ಫ್ಯೂಚರ್ ಪ್ಲಾನ್ಸಿಗೆ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ನಮ್ಮ ಬಾಡಿ ಬಿಲ್ಡರ್ ಕರಿಬಸಪ್ಪ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.